ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ನಡೆದ ಹಲ್ಲೆಗೆ ಸಂಬಂಧಿಸಿದಂತೆ ಮುಂಬೈ ಪೊಲೀಸರು ಇಂದು ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಬಂಧಿತನನ್ನ ಹೆಚ್ಚಿನ ವಿಚಾರಣೆಗಾಗಿ ಮುಂಬೈನ ಬಾಂದ್ರಾ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಬುಧವಾರ ತಡರಾತ್ರಿ 2:30ರ ಸುಮಾರಿಗೆ ಮುಂಬೈನಲ್ಲಿರುವ ನಟ ಸೈಫ್ ನಿವಾಸದಲ್ಲಿ ಭೀಕರ ಹಲ್ಲೆ ನಡೆದಿತ್ತು. ಸೈಫ್ಗೆ ಚಾಕುವಿನಿಂದ 6 ಬಾರಿ ಇರಿಯಲಾಗಿತ್ತು. ಕೇಸ್ ದಾಖಲಾದ ಬಳಿಕ ಕಾರ್ಯಪ್ರವೃತ್ತರಾದ ಪೊಲೀಸರು ಓರ್ವ ಶಂಕಿತನನ್ನ ಇಂದು ಲಾಕ್ ಮಾಡಿದ್ದಾರೆ. ಇನ್ನು ಅನೇಕರು ಈ ದುಷ್ಕೃತ್ಯ ಸಂಚಿನಲ್ಲಿ ಇರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇನ್ನು ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರೋ ನಟ ಸೈಫ್ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಈಗಾಗಲೇ ಮುಂಬೈ ಪೊಲೀಸರು ನಟನ ಬೆನ್ನಿನಿಂದ ಹೊರತೆಗೆಯಲಾಗಿರುವ ಬ್ಲೇಡ್ನ ಒಂದು ಭಾಗವನ್ನು ವಶಪಡಿಸಿಕೊಂಡಿದ್ದಾರೆ. ಸೈಫ್ ಬೆನ್ನು ಮೂಳೆಯಿಂದ ಸೋರಿಕೆ ಆಗುತ್ತಿದ್ದ ದ್ರವವನ್ನು ಸರಿಪಡಿಸುವ ಸಲುವಾಗಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗಿತ್ತು. ಪ್ಲಾಸ್ಟಿಕ್ ಸರ್ಜರಿ ತಂಡ ಚಿಕಿತ್ಸೆಯಲ್ಲಿ ಭಾಗಿ ಕೂಡ ಆಗಿತ್ತು. ಸದ್ಯ ಆಪರೇಷನ್ ಸಕ್ಸಸ್ ಆಗಿದ್ದು ನಟ ಡೇಂಜರ್ ಝೋನ್ನಿಂದ ಹೊರಬಂದಿದ್ದಾರೆ. ಅವರ ಆರೋಗ್ಯ ಕೂಡ ಸ್ಥಿರವಾಗಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಹಣಕ್ಕಾಗಿ ಸೈಫ್ ಅಲಿ ಖಾನ್ ಮೇಲೆ ಈ ದುಷ್ಕೃತ್ಯ ಎಸಗಲು ಕಿಡಿಗೇಡಿಗಳ ಟೀಮ್ ಪ್ಲಾನ್ ಮಾಡಿಕೊಂಡಿತ್ತು ಎಂಬ ಮಾಹಿತಿ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಗೊತ್ತಾಗಿದೆ. ವಿವಿಧ ಆಯಾಮಗಳಲ್ಲಿ ಖಾಕಿ ತನಿಖೆಯನ್ನು ಮುಂದುವರೆಸಿದೆ.